ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 78ನೇ ಭೇಟಿ. ನಾವು ಹಿಂದಿನ ತರಗತಿಯಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನೋಡಿ, ಈದರ್ ಆರ್ ಅನ್ನುವ ಪದಗಳ ಬಗ್ಗೆ ಅದರ ಉಪಯೋಗ ಏನು, ಅದರ ಅರ್ಥ ಏನು ತಿಳ್ಕೊಳ್ಳೋಣ. ನೋಡಿ, ನಾಟ್ ಓನ್ಲಿ ಬಟ್ ಆಲ್ಸೋ ಅಂದರೆ ಮೊದಲನೇ ಭಾಗ ಮತ್ತು ಎರಡನೇ ಭಾಗ ಒಂದಕ್ಕೂ ಪೂರಕವಾಗಿರೋದು. ಅಂದರೆ ಎರಡೂ ಚೆನ್ನಾಗಿದೆ ಅನ್ನೋ ಅರ್ಥ, ಎರಡೂ ಇದೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಈ ಈದರ್ ಆರ್ ನೋಡೋಣ. ಈ ಈದರ್ ಆರ್ ಹೇಗೆ ಅಂದರೆ ನೋಡಿ, ಯು ಮೇ ಚೂಸ್ ಈದರ್ ಎಂಜಿನಿಯರಿಂಗ್ ಆರ್ ಹ್ಯುಮ್ಯಾನಿಟೀಸ್. ಯಾರೋ ಹುಡುಗ CET ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಥವಾ ನೀಟಲ್ಲೂ ಇದ್ದಾನೆ. ಆತನಿಗೆ ಇಂಜಿನಿಯರಿಂಗೂ ಇದೆ, ಅವನು ಮೆಡಿಕಲ್ ಇಷ್ಟಪಟ್ಟಿಲ್ಲ, ಎಂಜಿನಿಯರಿಂಗು ಇದೆ, ಮತ್ತು ಅವನಿಗೆ ಕಾಂಪಿಟೇಟಿವ್ ಎಕ್ಸಾಮ್ UPSC ಅಥವಾ ಸ್ಟೇಟ್ ಎಕ್ಸಾಮ್ಸ್ ತಗೊಳ್ಳೋ ಚಾನ್ಸ್ ಇದೆ. ಅವಾಗ ಹೇಳ್ತಾರೆ, ನೀನು ಇಂಜಿನಿಯರಿಂಗ್ ಬೇಕಾದರೂ ತಗೋಬೋದು ಅಥವಾ ಹ್ಯುಮ್ಯಾನಿಟೀಸ್, ನಮ್ಮಲ್ಲಿ ಆರ್ಟ್ಸು, ಸೈನ್ಸು, ಕಾಮರ್ಸು ಅಂತ ಹೇಳ್ತೀವಲ್ಲ, ಆರ್ಟ್ಸ್ ಅದು, ಅಲ್ಲಿ ಲಿಟ್ರೇಚರ್ ಇರುತ್ತೆ, ಹಿಸ್ಟ್ರಿ, ಈಗ ಎಲ್ಲ ಸಬ್ಜೆಕ್ಟ್ ಇರುತ್ತೆ. ಅದಕ್ಕೆ ಮಾನವಿಕ ಶಾಸ್ತ್ರ ಅಂತ ಹೇಳ್ತಾರೆ. ಅದರ ಕೆಲವು ಮಕ್ಕಳು ತಗೊಳ್ತಾರೆ. ಭಾಳಷ್ಟು ಜನ ನಮ್ಮಲ್ಲಿ ಇಂಜಿನಿಯರಿಂಗು ಮೆಡಿಕಲ್ ಹೋಗೋ ಚಾನ್ಸ್ ಇದ್ರೂ ಅಥವಾ IAS ಮಾಡಬೇಕು ಅನ್ನೋ ದೃಷ್ಟಿ ಇರೋ ಮಕ್ಕಳು ಹ್ಯುಮ್ಯಾನಿಟೀಸನ್ನು ಆರಿಸ್ಕೊಂಡು ಹಿಸ್ಟ್ರಿನೋ ಪೊಲಿಟಿಕಲ್ ಸೈನ್ಸು ಅದರಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಆಗ್ತಾರೆ. ಅದೇ ಅರ್ಥ. ಅಂದರೆ ಎರಡು ಒಂದು ಆರಿಸ್ಕೋಬೇಕು ಅಂತ ಅಲ್ಲಿ ಯಾವುದು. ಮತ್ತು ನಾಟ್ ಓನ್ಲಿ ಬಟ್ ಆಲ್ಸೋ ಎರಡೂ. ಇಲ್ಲಿ ಎರಡರಲ್ಲಿ ಒಂದು ಯಾವುದು? ಈದರ್ ಆರ್, ಐದರ್ ಆರ್, ಈದರ್ ಆರ್, ಎರಡರಲ್ಲಿ ಒಂದು. ಯು ಮೇ ಚೂಸ್ ಈದರ್ ಎಂಜಿನಿಯರಿಂಗ್ ಆರ್ ಹ್ಯುಮ್ಯಾನಿಟೀಸ್. ನೀನು ಎರಡೂ ಆರಿಸ್ಕೊಳ್ಳೋಕ್ಕಾಗಲ್ಲ. ಎಂಜಿನಿಯರಿಂಗ್ ಆರು ಹೋಗ್ಬೋದು, ಮತ್ತು ನೀನು ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸಲ್ಲಿ, ಆರ್ಟ್ಸಲ್ಲಿ ಲಿಟ್ರೇಚರೋ ಇಂಗ್ಲೀಷೋ ಮತ್ತು ಯಾವ ಬೇಕಾದ್ರೂ ಭಾಷೆ ತಗೊಂಡು ಓದ್ಬೋದು ಅಂತ. ಎರಡರಲ್ಲಿ ಒಂದು ಆಯ್ಕೆ ಇದೆ ಇಲ್ಲಿ. ಅದು ಎರಡೂ ತಗೊಳಕ್ಕಾಗಲ್ಲ. ಈದರ್ ಆರ್ ಅಂತಂದರೆ ನೋಡಿ, ನೆಕ್ಸ್ಟು ಯು ಕ್ಯಾನ್ ಈದರ್ ಹ್ಯಾವ್ ಕಾಫಿ ಆರ್ ಟೀ. ಯು ಕ್ಯಾನ್ ಈದರ್ ಹ್ಯಾವ್ ಕಾಫಿ ಆರ್ ಟೀ. ನೀನು ಕಾಫಿ ಬೇಕಾದ್ರೂ ಕುಡಿಯೋಕ್ಕಾಗುತ್ತೆ, ನಿನಗೆ ಕುಡಿಯಬಲ್ಲೆ. ಟೀ ಬೇಕಾದ್ರೂ ಕುಡಿಯಬಲ್ಲೆ. ಯಾವುದು ಬೇಕೋ ಅದನ್ನು ಕುಡಿಯಪ್ಪ. ನಿಮಗೆ ಕಾಫಿ ಆದರೂ ಕುಡೀರಿ, ಟೀ ಆದರೂ ಕುಡೀರಿ. ನಿಮ್ಗೆ ಎರಡು ಚಾಯ್ಸ್ ಇದೆ. ಎರಡು ಒಟ್ಟಿಗೆ ಕುಡಿದು ಚೆನ್ನಾಗಲ್ಲ, ಕೆಲವರು ಕುಡಿಬಹುದು. ನೋಡಿ, ಯು ಕ್ಯಾನ್ ಈದರ್ ಹ್ಯಾವ್ ಕಾಫಿ ಆರ್ ಟೀ. ಐದರ್ ಆರ್ ಈದರ್. ನೀವು ಕಾಫಿನಾರು ಕುಡಿಬಹುದು, ಟೀ ಆದರೂ ಕುಡಿಬಹುದು. ಎರಡನ್ನೂ ಕುಡಿಯೋಕ್ಕಾಗಲ್ಲ. ಇಲ್ಲಿ ಚಾನ್ಸ್ ಇದೆ. ನೋಡಿ, ಒಂದು ಬಹಳ ರೇರ್ ಕೇಸಲ್ಲಿ ಬೋತ್ ಅನ್ನೋದಕ್ಕೂ ಈದರ್ ಬರುತ್ತೆ. ನೋಡಿ, ದೇರ್ ಆರ್ ಯು ಕ್ಯಾನ್ ಸಿ ಮೆನಿ ಟ್ರೀಸ್ ಆನ್ ಈದರ್ ಆರ್ ಐದರ್ ಸೈಡ್ಸ್ ಆಫ್ ದಿ ರಿವರ್. ನೋಡಿ, ಅಲ್ಲಿ ಬೋತ್ ಅನ್ನುವ ಅರ್ಥ, ಅದು ಎಕ್ಸೆಪ್ಷನ್ ಕೇಸು. ಅದಕ್ಕೆ ಈದರ್ ಅಥವಾ ಐದರ್ಗೆ ಬೋತ್ ಅನ್ನುವ ಅರ್ಥ ಇದೆ. ಅದು ಅಂತಹ ಸಂದರ್ಭದಲ್ಲಿ ಮಾತ್ರ. ಈ ರೀತಿಯ ಸಂದರ್ಭಗಳಲ್ಲಿ ನಾವು ಅದನ್ನು ಆಯ್ಕೆ ಅಂತ ತಿಳ್ಕೋಬೇಕು. ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೋಬೇಕು. ನೋಡಿ, ಗೊತ್ತಾಯ್ತಾ? ದೇರ್ ಆರ್ ಮೆನಿ ಟ್ರೀಸ್ ಆನ್ ಐದರ್ ಸೈಡ್ಸ್ ಆಫ್ ದಿ ರಿವರ್. ನದಿಯ ಇಕ್ಕೆಲಗಳಲ್ಲೂ ಬೇಕಾದಷ್ಟು ಮರಗಳಿವೆ. ಅದು ಬೋತ್ ಅನ್ನುವ ಅರ್ಥ. ಆದರೆ ಅದು ಲಿಮಿಟೆಡ್. ಅದು ಹೆಚ್ಚಿನ ಸಂದರ್ಭದಲ್ಲಿ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಐದರ್ ಅಥವಾ ಈದರ್ನ ಬಳಸ್ತಾರೆ. ನೋಡಿ, ಯು ಮೇ ಚೂಸ್ ಈದರ್ ಎಂಜಿನಿಯರಿಂಗ್ ಆರ್ ಹ್ಯುಮ್ಯಾನಿಟೀಸ್. ನೋಡಿ, ಗೊತ್ತಾಯ್ತಾ? ಯು ಮೇ ಚೂಸ್ ದಟ್ ಮೆಡಿಷನ್ ಆರ್ ಮೆಡಿಕಲ್ ಆರ್ ಎಂಜಿನಿಯರಿಂಗ್. ನೀನು ಮೆಡಿಷನ್ ಆರಿಸ್ಕೋಬಹುದು, ಮೆಡಿಕಲ್ ಬೇಕಾದರೂ ಸೇರ್ಕೋಬಹುದು, ಮತ್ತು ಎಂಜಿನಿಯರಿಂಗ್ ಬೇಕಾದರೂ ಸೇರಿಸ್ಕೋಬಹುದು, ಆರಿಸ್ಕೋಬಹುದು ನೀನು. ಬಗ್ಗೆ ಯು ಮೇ ಬಿಕಮ್ ಎ ಡಾಕ್ಟರ್. ನೋಡಿ, ಈದರ್ ಯು ಮೇ ಬಿಕಮ್ ಡಾಕ್ಟರ್ ಆರ್ ಯು ಮೇ ಬಿಕಮ್ ಎನ್ ಎಂಜಿನಿಯರ್. ಎರಡು, ನೀನು ಡಾಕ್ಟರ್ ಆಗ್ಬೋದು, ಎಂಜಿನಿಯರ್ ಆಗ್ಬೋದು, ಇಂಡಿವಿಜುವಲ್ ಆಗಿ ಹೇಳಿದಾಗ. ಆದರೆ ನೋಡಿ, ಇದನ್ನು ನಮಗೆ ಕ್ಲಿಯರ್ ಆಗಿದೆ. ಇದು ಯು ಮೇ ಚೂಸ್ ಈದರ್ ಎಂಜಿನಿಯರಿಂಗ್ ಆರ್ ಹ್ಯುಮ್ಯಾನಿಟೀಸ್. ನೀನು ಎಂಜಿನಿಯರಿಂಗ್ ಬೇಕಾದರೂ ಹೋಗ್ಬೋದು ಅಥವಾ ಹ್ಯುಮ್ಯಾನಿಟೀಸ್ ಬೇಕಾದರೂ ಹೋಗ್ಬೋದು. ಅದು ನಿನ್ನ ಆಯ್ಕೆ ಇದೆ. ಎರಡರಲ್ಲಿ ಒಂದಕ್ಕೆ ಹೋಗ್ಬೋದು, ಎರಡಕ್ಕೆ ಹೋಗೋಕ್ಕಾಗಲ್ಲ. ಯು ಕ್ಯಾನ್ ಈದರ್ ಹ್ಯಾವ್ ಕಾಫಿ ಆರ್ ಟೀ. ಯು ಕ್ಯಾನ್ ಈದರ್ ಆರ್ ಐದರ್. ಯು ಕ್ಯಾನ್ ಈದರ್ ಆರ್ ಐದರ್ ಹ್ಯಾವ್ ಕಾಫಿ ಆರ್ ಟೀ. ನೀನು ಕಾಫಿನಾರು ಕುಡಿಬಹುದು, ಟೀ ಆದರೂ ಕುಡಿಬಹುದು. ಬಹುಶಃ ಇದು ತಮಗೆ ಮರ್ದಟ್ಟಾಗಿದೆ ಅಂದ್ಕೊಂಡಿದ್ದೇನೆ.
ನೋಡಿ ಈ ರೀತಿ ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಇದೆ, ಒಂದಕ್ಕೊಂದು ಡಿಫ್ರೆನ್ಸು ನೋಡಿ. ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ನಿನ್ನೆ ಹಿಂದಿನ ತರಗತಿ ಮಾಡಿದ್ರಲ್ಲಿ ಎರಡೂ ಅಂತ ಒಂದಕ್ಕೆ ಒಂದು ಪೂರಕ ಆಗಿರೋದು. ಇಲ್ಲಿ ಒಂದು ತಗೊಂಡ್ರೆ ಇನ್ನೊಂದು ತಗೊಳ್ಳೋವಾಗಿಲ್ಲ, ಆಯ್ಕೆ ಇದೆ, ಅಲ್ಲಿ ಆಯ್ಕೆ ಇರಲಿಲ್ಲ. ಎರಡರ ವ್ಯತ್ಯಾಸವನ್ನು ತಿಳ್ಕೋಬೇಕು ಅಂದ್ಕೊಳ್ತಾರೆ. ಮುಂದಿನ ತರಗತಿ ಇದೇ ರೀತಿ ಇನ್ನೊಂದು ಪದಗುಚ್ಛ ಬರ್ತದೆ, ಅದಕ್ಕೆ ಪ್ರೇಸ್ ಅಂತ ಹೇಳ್ತಾರೆ. ಆಯಿತು ಸ್ನೇಹಿತರೆ, ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.